ಪ್ಲಾಸ್ಟಿಕ್ ಅಲ್ಲ. ಎಸ್, ಪರಿಸರದ ಮೇಲೆ ಇರುವಂಥ ನಿಮ್ಮ ಕಾಳಜಿಗೆ ಅಭಿನಂದನೆಗಳು. ಇನ್ನು ತಿಳ್ಕೊಂಡ್ಬೇಡಿ ಆಚೆ ಬಿಸಾಡ್ತೀರಂತ ಅಷ್ಟು ಖಂಡಿತವಾಗಿ ಇಲ್ಲ. ಎಲ್ಲಿ ನಮಗೆ ಡಸ್ಟ್ಬಿನ್ ಸಿಗುತ್ತೋ ಅಲ್ಲಿ ನಾವು ಇದನ್ನು ಬಿಸಾಕ್ತೀವಿ. ಬೇರೆ ಆಪ್ಷನ್ ಇರಲಿಲ್ಲ ಪ್ರಮೋದ ನಿತ್ಯ ನೋಡಿ ಇದನ್ನು ಹಣ್ಣು ತಿನ್ನೋಕ್ಕಾಗುತ್ತಲ್ಲ. ಹಾಡು ತಾಳಿ ಕಟ್ಟುವ ಶುಭವೇ, ತಾಳಿ ಕಟ್ಟುವ ಶುಭವೇ, ಕೈಯಲ್ಲಿ ಹೂವಿನ ಮಾಲೆ, ಅಲ್ಲೊಂದು ದೊಡ್ಡ ಆಲದ ಮರ. ಇವತ್ತು ಶಂಕರಣ್ಣನೊಟ್ಟಿಗೆ ನಾನು ಕೊಡಚಾದ್ರಿ ಹೋಗ್ತಾ ಇದ್ದೇನೆ. ನೋಡುವ ಕೊಡಚಾದ್ರಿಯಲ್ಲಿ ನಮ್ಮ ಜರ್ನಿ ಯಾವ ರೀತಿ ಇರುತ್ತೆ ಅಂತ. ನಾನು ತುಂಬ ಡೀಸೆಂಟ್, ಇವನ ಜೊತೆ ಸೇರಿಕೊಂಡು ಚೂಚೂರು ಹಾಳಾಗ್ತಾ ಇದ್ದೇನೆ. ನೋಡುವ, ಬನ್ನಿ ಗೆಳೆಯರಿ, ನಾವು ಕೊಡಚಾದ್ರಿಗೆ ಹೋಗುವ. ನಮ್ಮ ಪ್ರಯಾಣವು ಉಡುಪಿಯಿಂದ ಪ್ರಾರಂಭವಾಯಿತು. ಆಟೋ ರಿಕ್ಷಾದಲ್ಲಿ ಪ್ರಯಾಣ ಮಾಡಿದ್ದ ಕಾರಣ ಸುತ್ತಲಿನ ಅರಣ್ಯ ಪ್ರದೇಶವನ್ನು ಇನ್ನಷ್ಟು ಕಣ್ತುಂಬಿಕೊಳ್ಳಲು ಸಹಾಯವಾಯಿತು. ಪ್ರಕೃತಿಯ ರಮ್ಯತೆಯನ್ನು ಆಸ್ವಾದಿಸಿಕೊಂಡು ಬರುತ್ತಿದ್ದ ನಮಗೆ ಕೊಲ್ಲೂರು ತಲುಪಿದ್ದೇ ಗೊತ್ತಾಗಲಿಲ್ಲ. ನಾವೀಗ ಸಂಪತ್ ಕುಮಾರ್ ಅವರ ಮನೆಗೆ ಬಂದಿದ್ದೀವಿ. ಇಲ್ಲಿಗೆ ಹೆಸರು ಕಲ್ಯಾಣಿ ಗುಡ್ಡೆ ಅಂತ. ಇದು ಕೊಲ್ಲೂರು ದೇವಸ್ಥಾನಕ್ಕೆ ಬಹಳಷ್ಟು ಹತ್ತಿರವಿದೆ. ಸಂಪತ್ ಕುಮಾರ್ ಅವರ ಮನೆಯಲ್ಲಿ ಬೆಳಗಿನ ಉಪಹಾರವನ್ನು ಭರ್ಜರಿಯಾಗಿ ಮಿಸಿದು, ಹಾಗೆ ನಾವು ಬಂದಂತಹ ಆಟೋ ರಿಕ್ಷಾವನ್ನು ಅಲ್ಲಿ ಪಾರ್ಕಿಂಗ್ ಮಾಡಿ ಮತ್ತು ನಾವು ಕೊಡಚಾದ್ರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಕೊಡಚಾದ್ರಿಗೆ ಹೋಗಬೇಕಾದ್ರೆ ಅದು ರಿಕ್ಷಾದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸೂಕ್ತವಾದಂಥ ವಾಹನ ಅಂತ ಹೇಳಿದರೆ ಜೀಪು. ಆವಾಗಲೇ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಜೀಪಿಗೆಲ್ಲ ಡೀಸೆಲ್ ತುಂಬಿಸಿಕೊಂಡು ಬಂದು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಆಫ್ ರೋಡ್ ಅಲ್ವಾ, ದುರ್ಗಮವಾದಂಥ ಹಾದಿ, ಹಾಗಾಗಿ ಮಧ್ಯದಲ್ಲಿ ಕೈ ಕೊಡಬಾರ್ದಲ್ವಾ, ಈ ಮೊದಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸಾಕಷ್ಟು ಪೂರ್ವ ಸಿದ್ಧತೆಗಳೊಂದಿಗೆ ನಮ್ಮ ಪ್ರಯಾಣವು ಕೊಡಚಾದ್ರಿಯತ್ತ ಸಾಗಿತು. ಕೊಡಚಾದ್ರಿಗೆ ಕೊಲ್ಲೂರಿನಿಂದ ಸುಮಾರು 45 ಕಿಲೋಮೀಟರ್ ದೂರವಿದೆ. ಹಾಗೆ 35 ಕಿಲೋಮೀಟರ್ ಟಾರ್ ರೋಡ್ ಇದ್ದರೆ ಮತ್ತೆ 10 ಕಿಲೋಮೀಟರ್ ಆಫ್ ರೋಡ್ ಇದೆ. ಕೊಲ್ಲೂರು ದೇವಸ್ಥಾನ ಈಗ ನೋಡಿ, ಕೊಲ್ಲೂರು ದೇವಾಲಯಕ್ಕೆ ನಾವು ರೀಚ್ ಆಗಿದ್ವಿ. ನೋಡಿ ಎಷ್ಟು ಲೈನ್, ನೋಡಿ ಈ ಲೈನಲ್ಲಿ ದೇವರ ದರ್ಶನ ಮಾಡೋದು. ಹೌದಾ, ನಮಗೆ ನಿಯರೆಸ್ಟ್ ಹೋಗುದು ದಾರಿ ಮನೆ ಹತ್ರ. ಹೌದಾ, ನಾಳೆ ದಿವಸ ಬದಿ ಹೋಗಿ ಆಗ್ಬೋದು ಗಾಡಿ. ಅಯ್ಯೋ ಬರ್ತಾರಂತೆ, ಬರ್ತಾರಂತೆ. ಇರ್ಲಲ್ಲ, ಅತ್ತ ಕಡೆ ಪ್ರಕೃತಿಯು ನಮ್ಮನ್ನು ಕೈ ಬೀಸಿ ಕರೆಯುತ್ತಿದ್ದರೆ, ಇತ್ತ ಕಡೆ ಹಳೆಯ ಕೋರಿಕೆಯ ಹಾಡುಗಳ ನೆನಪಿನ ಬುತ್ತಿ ಬಿಚ್ಚಿಕೊಳ್ಳುತ್ತಿತ್ತು. ಜಲಜ, ಕುಮಾರಿ, ಸುಕುಮಾರಿ, ರಾಜಣ್ಣ ಹಾಡು ತಾಳಿ ಕಟ್ಟುವ ಶುಭವೇ, ತಾಳಿ ಕಟ್ಟುವ ಶುಭವೇ, ಕೈಯಲ್ಲಿ ಹೂವಿನ ಮಾಲೆ, ಅಲ್ಲೊಂದು ದೊಡ್ಡ ಆಲದ ಮರ, ಅಕ್ಕ ಬಂದ ಎರಡು ಸಂಪತ ಕೂಗಿದಮ್ಮ. ಹಾಗೆಯೇ 2 ಜಿಂಕೆಗಳು ಮಂತ್ರ ಪಠಣ ಮಾಡಿದ್ದವು. ಇದುವರೆಗೆ ನಾವು ಸುಮಾರು 35 ಕಿಲೋಮೀಟರ್ ಟಾರ್ ರೋಡಲ್ಲಿ ಬಂದಿದ್ದೇವೆ. ಇಲ್ಲಿಂದ ನಿಜವಾದಂಥ ಚಾಲೆಂಜ್ ಇರುವಂಥದ್ದು. ಇಲ್ಲಿ ಗುಂಡಿಗೆ ಇರುವಂಥ ಡ್ರೈವರ್ ಮಾತ್ರ ಈ ಒಂದು ರೋಡಲ್ಲಿ ಚಲಾಯಿಸಬಲ್ಲ. ತುಂಬ ಕಠಿಣವಾದಂಥ ದಾರಿ, ಬಹಳಷ್ಟು ಅನುಭವ ಇರುವಂಥ, ಅದರಲ್ಲೂ ಕೂಡ ಈ ಒಂದು ರೋಡಲ್ಲಿ ಎಷ್ಟೇ ಅನುಭವ ಇದ್ದರೂ ಕೂಡ ಸಾಲದು. ಹಾಗಾಗಿ
ಈ ರೋಡಲ್ಲಿ ಬಂದವರಿಗೆ ಮಾತ್ರ ಅದರ ಒಂದು ಅನುಭವ ಆಗುವಂಥದ್ದು. ಅಂಥ ಒಂದು ಡ್ರೈವರ್ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಸ್ವಲ್ಪ ನಿಲ್ಲಿಸಿದ್ದೀವಿ, ನಾವು ಸ್ವಲ್ಪ ಅರೆಸ್ಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ವಿ. ನೋಡಿ ಎಲ್ಲ ರೋಡ್ ಹೇಗಿದೆ ನೋಡಿ ಇಲ್ಲಿ. ಹೇಳಮ್ಮ ಶಿಷ್ಯ. ಗಾಡಿ ಶೇಕ್ ಆಗ್ತಿದೆಯಾ ನಾವು ಶೇಕ್ ಆಗ್ತೀವಿ ಗೊತ್ತಿಲ್ಲ. ಗಾಡಿ ಹೋಗ್ತಾ ಇದೆ. ಗಾಡಿಯ ಮನಸ್ಸಿನ ಒಳಗೆ ಯಾವ ಆಗಲ್ಲ. ನಿಮಗೆ ಸೊಂಟ ನೋವೆ ಎಲ್ಲಿದೆ ಆಯುರ್ವೇದಿಕ್ ಪರಿಹಾರ? ಸೊಂಟ ನೋವಿಗೆ ಉತ್ತಮ ಪರಿಹಾರವಿದೆ. ಅಂಡಿನೋ ಗಾಡಿ ಬಂತು. ಸದಾ ನಮ್ಮ ನಲ್ವತ್ತು ಭಯಂಕರ ಉಂಟು ಎಂತ ರೋಡ್ ಎಲ್ಲಿ ನೋಡ್ಲಿಕ್ಕೆ ಒಬ್ರು ಮುಂದೋಗಿ ಪಟ ಬಂದು ಯಾವುದೇ ಕಾರಣಕ್ಕೂ ಜೀಪ್ ಅಲ್ಲದೆ ಬೇರೆ ಯಾವುದೇ ವೆಹಿಕಲ್ ಬರಲಿಕ್ಕೆ ಸಾಧ್ಯ ಇಲ್ಲ, ಹಾಗಿದೆ ರೋಡು. ಅಲ್ಲಿ ಗಾಳಿಪಟ ಫುಲ್ ಫಾಗ್ ಬರ್ತಾ ಇದೆ ನೋಡಿ ಅಲ್ಲಿ. ಫಾರ್ ದ ಫಸ್ಟ್ ಟೈಮ್ ನಾವು ಕೊಡಚಾದ್ರಿಗೆ ಬಂದಿದ್ವಿ. ಸಖತ್ತಾಗಿದೆ ಇಲ್ಲಿ ವಾತಾವರಣ. ಬೆಳಗ್ಗೆ ಮಳೆ ಬರ್ತಾ ಇತ್ತು, ಹಾಗಾಗಿ ಇಲ್ಲಿ ನೋಡಲಿಕ್ಕೆ ಏನು ಸಿಗುತ್ತಿಲ್ವ ಅಂತೇಳಿ ಡೌಟ್ಸ್ ಇತ್ತು. ಆದರೆ ಇಲ್ಲಿ ಬಂದಾಗ ಕಂಪ್ಲೀಟ್ ಚೇಂಜ್, ಮಳೆ ಇಲ್ಲ. ಕೊಡಚಾದ್ರಿಯ ಮೊದಲ ವ್ಯೂ ಪಾಯಿಂಟ್ನ ಸೌಂದರ್ಯವನ್ನು ಆಸ್ವಾದಿಸಿ ಮತ್ತೆ ನಾವು ಎರಡನೇ ಪಾಯಿಂಟ್ನತ್ತ ತೆರಳಿದೆವು. ಅಲ್ಲಿ ನೋಡಿ ರೈಟ್ ಅಪ್ಪ, ಹೇಗಿರಿ ರೈಟ್ಗೆ ಇತ್ತು. ಈ ಗಾಡಿ ನಿಲ್ಲಿಸುದು ನಾನು ಸೆಕೆಂಡ್ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ ಈಗ. ಇದು ಗಾಳಿಪಟ ಶೂಟಿಂಗ್ ಪ್ಲೇಸ್. ಸುತ್ತಲೂ ಕಣ್ಣು ಹಾಯಿಸಿದಾಗ ತಿಳಿ ಹಸಿರು ಸೀರೆಯನ್ನು ಉಟ್ಟ ಭೂಮಿ ತಾಯಿಯಂತೆ ಕಣ್ಮನ ಸೆಳೆಯುವ ಗಿರಿ ಶಿಖರಗಳು, ಭೂರಮೆಯ ಕಡು ಹಸಿರು ಸೆರಗಿನಂತೆ ಕಂಗೊಳಿಸುವ
ಅಂಬರವನ್ನು ಚುಂಬಿಸುವ ದಟ್ಟವಾದ ವನಗಳ ಸಾಲು. ಈ ಎಲ್ಲ ಕಾರಣಗಳಿಂದಾಗಿಯೇ ಕೊಡಚಾದ್ರಿಯು ಚಾರಣಿಗರ ಸ್ವರ್ಗ ಎಂದೆನಿಸುವುದು. ಕೊಡಚಾದ್ರಿಯು ಅರಣ್ಯ ಇಲಾಖೆಯ ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಸೇರಿದ್ದು ಪರಿಸರ ಸಂರಕ್ಷಣೆ ಹಾಗೂ ನೈರ್ಮಲ್ಯತೆಗೆ ವಿಶೇಷವಾದಂತಹ ಒತ್ತನ್ನು ನೀಡುತ್ತಿದೆ. ಒಂದು ವೇಳೆ ಸರಕಾರವು ಜನರಿಗೆ ಇಂಥ ಸ್ಥಳಗಳಲ್ಲಿ ಮನೆಯನ್ನು ಕಟ್ಟಿಕೊಳ್ಳಲು ಅವಕಾಶವನ್ನು ನೀಡುತ್ತಿದ್ದರೆ ಎಲ್ಲೆಲ್ಲೂ ಕಾಫಿ ಎಸ್ಟೇಟ್ಗಳು, ಬಹುಮಹಡಿ ಕಟ್ಟಡಗಳು, ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಮೊಬೈಲ್ ಟವರ್ಗಳು, ಕಾಂಕ್ರೀಟ್ ರಸ್ತೆಗಳೇ ತುಂಬಿಕೊಂಡು ನೈಸರ್ಗಿಕವಾದಂತಹ ಪರಿಸರವೇ ನಾಶವಾಗುತ್ತಿತ್ತು. ಭೂಕುಸಿತ, ಜಲಸ್ಫೋಟದಂತಹ ಪ್ರಕೃತಿ ವಿಕೋಪಗಳು ಕಾಣಿಸಿಕೊಂಡು ವಯನಾಡಿನಂತಹ ಮತ್ತೊಂದು ಘಟನೆಗೆ ಸಾಕ್ಷಿಯಾಗುತ್ತಿತ್ತು. ಇಂಥ ತಾಣಗಳನ್ನು ಇದುವರೆಗೆ ಕಾಪಾಡಿಕೊಂಡು ಬಂದಿರುವಂತಹ ಅರಣ್ಯ ಇಲಾಖೆಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡೆಯಲೇಬೇಕು. ಸ್ನೇಹಿತರೆ, ಇಲ್ಲಿಗೆ ನಮ್ಮ ಆಫ್ ರೋಡ್ ಜರ್ನಿ ಎಂಡ್ ಆಗುತ್ತೆ. ಇಲ್ಲಿ ಕೊಲ್ಲೂರಿನ ಮೂಲ ಸ್ಥಳ ಇರುವಂಥದ್ದು, ಇಲ್ಲಿ ದೇವಾಲಯ ಕೂಡ ಇದೆ. ಇಲ್ಲಿ ತನಕ ಮಾತ್ರ ನಾವು ಜೀಪಿನ ಮೂಲಕವಾಗಿ ಬರ್ಬೋದು. ನಂತರ ನಾವು ಹೋಗಬೇಕಾದ್ದು ಸರ್ವಜ್ಞ ಪೀಠ, ಶಂಕರ ಪೀಠ. ಅಲ್ಲಿಗೆ ಹೋಗಬೇಕಿದ್ರೆ ನಾವು ಕಾಲ್ನಡಿಗೆಯಲ್ಲಿ ಹೋಗಬೇಕು. ಸುಮಾರು ಒಂದು ಅರ್ಧ ಗಂಟೆಯ ಹಾದಿ ಇದೆ. ಅದಕ್ಕೆ ಮೊದಲು ನಾವಿಲ್ಲೀಗ ಕೊಲ್ಲೂರಿನ ಮೂಲ ದೇವರು ಇಲ್ಲಿರುವಂಥದ್ದು, ಆ ದೇವರ ದರ್ಶನ ಮಾಡುವ ಬನ್ನಿ. ಪರ್ವತಾದೀಶ್ವರಿ ಅಂತ ದೇವಿ ಹೆಸರು. 1ನೇ ಯುಗದಲ್ಲಿ ಸಪ್ತ ಋಷಿಗಳು ಪ್ರತಿಷ್ಠೆ ಮಾಡ್ತಾರೆ. 2ನೇ ಯುಗದಲ್ಲಿ ಪರ್ವತ ಇಲ್ಲಿ ಬರುತ್ತೆ. 3ನೇ ಯುಗದಲ್ಲಿ ಮೂಕಾಸುರನ ವಧೆಗೋಸ್ಕರ ಕೋಲ ಮಹರ್ಷಿಗಳು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ದೇವಿ ಅಭಯ ಕೊಟ್ಟು ಕೊಲ್ಲೂರಿಗೆ ಹೋಗಿ ಕೊಲ್ಲೂರಿನಲ್ಲಿ ಚಕ್ರದಿಂದ ಮೂಕಾಸುರನ ವಧೆ ಆಗುತ್ತೆ. ಹಾಗೆ ಮೂಕಾಸುರ ಮರ್ದಿನಿ ಮೂಕಾಂಬ ಅಂತ ಕೊಲ್ಲೂರಿನಲ್ಲಿ ಆಯಿತು. ಮತ್ತು ಕಲಿಯುಗದಲ್ಲಿ ಶಂಕರಾಚಾರ್ಯರು ಬಂದು ಇಲ್ಲಿ ತಪಸ್ಸು ಮಾಡಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ. ಇಲ್ಲಿ ಕಂಡ ರೂಪವನ್ನು ಕೊಲ್ಲೂರಿನಲ್ಲಿ ವಿಗ್ರಹ ಪ್ರತಿಷ್ಠೆ ಮಾಡ್ತಾರೆ. ಹೀಗೆ 4 ಯುಗದ ಇತಿಹಾಸ ಇದೆ. ಗಣಪತಿ, ಈಶ್ವರ ಮತ್ತು ತಾಯಿ ಮೂಕಾಂಬಿಕಾ ಮೂಲ ಸ್ವರೂಪ ಅಂತ. ಹಾಗೆ ಥ್ಯಾಂಕ್ ಯು ಸರ್. ಇದು ಪರ್ವತೇಶ್ವರಿ ಅಂತ, ಪರ್ವತೇಶ್ವರಿ ಮೂಲ ಸ್ವರೂಪ ಅಂತ. ಪರ್ವತಾದೀಶ್ವರಿ ಅಂತ ದೇವಿ ಹೆಸರು. ಮೂಕಾಸುರ ಮರ್ದಿನಿ ಮೂಕಾಂಬ ಅಂತ ಓಕೆ ದೇವಿ. ಈಗ ಇಲ್ಲಿ ಕೊಲ್ಲೂರಿಗೆ ಬಂದವರು ಇಲ್ಲಿ ಬರಲೇಬೇಕಾ? ಹಾಗೇನಿಲ್ಲ ಅಲ್ಲ, ಬರ್ತಾರೆ. ನಿರ್ಬಂಧ ಇಲ್ಲ, ಮತ್ತೆ ಅವರವರ ನಿಷ್ಠೆ. ಸ್ನೇಹಿತರೆ, ಇದು ಕೊಲ್ಲೂರಿನ ಮೂಲ ಸ್ಥಳವಾದಂತಹ ಕೊಡಚಾದ್ರಿಯಲ್ಲಿರುವಂಥ ಒಂದು ಸಣ್ಣ ಪುಷ್ಕರಣಿ. ಇದು ಈ ದೇವಾಲಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಇಲ್ಲಿ ದೇವಾಲಯದಲ್ಲಿ ಪೂಜೆ ಮಾಡುವಂಥ ಪೂಜಾರಿಗಳ ವಸತಿ ಗೃಹ ಕೂಡ ಇದೆ. ಸ್ನೇಹಿತರೆ, ಇಲ್ಲಿಗೆ ನಮ್ಮ ಆಫ್ ರೋಡ್ ಜರ್ನಿಯ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಶಂಕರ ಪೀಠಕ್ಕೆ ಹೋಗುವಂಥ ಜರ್ನಿ ಯಾವ ರೀತಿ ಇದೆ ಅಂತ ಹೇಳಿ ನಾವು ತೋರಿಸ್ತೀವಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.